ಸುಮಾರು ದಿನದಿಂದ ನನಗೊಂದು ಕಮೆಂಟ್ಗಳು ಬರ್ತಾ ಇದ್ದಿದ್ದೇನು ಅಂತಂದರೆ ಬ್ರೋ ನೀವು UGC ಬಿಲ್ 2026 ಅದರ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ರಿ. ಹಂಗಾಗಿ UGCದು ವಿವಾದ ಆಗ್ತಾ ಇದೆ ಆ್ಯಂಡ್ ಜೊತೆಗೆ UGC ಪ್ರೊಟೆಸ್ಟ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ನ್ಯೂಸು ಗೂಗಲು ನೀವು ಎಲ್ಲೇ ನೋಡಿದ್ರೂ ಕೂಡ ಭಾರಿ ಸದ್ದಾಗ್ತಾ ಇದೆ. ಈವನ್ ಎಷ್ಟೋ ಜನ BJP ಅವರ ಫ್ಲ್ಯಾಗನ್ನು ಕಿತ್ತು ಬಿಸಾಕ್ತಾ ಇದೆ. ಅದಕ್ಕೆ ಕಾರಣ ಬಿಸಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾವುದು ಅಂತಂದರೆ ಈ UGC ಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಕಾನೂನು ಯಾಕೆ ಬಂತು, ಇದರಿಂದ ಯಾರ್ಯಾರಿಗೆ ಲಾಭ, ಇದರಿಂದ ತೊಂದರೆ ಯಾರ್ಯಾರಿಗೆ ಆಗಬಹುದು, ಅಥವಾ ಜನ ಯಾಕೆ ಇದನ್ನು ಇಷ್ಟೊಂದು ಆಪೋಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು, ಜೊತೆಗೆ ಈ ಬಿಲ್ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕ್ಲೀನಾಗಿ ತಿಳಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ. ಫಸ್ಟ್ ಆಫ್ ಆಲ್ UGC ಅಂತಂದರೆ ಏನು ಅಂತ ತಿಳ್ಕೊಬೇಕು. UGC ಅಂತಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರೀತಾರೆ. ಇದನ್ನು 1956ರಲ್ಲಿ ಭಾರತದ ಸಂಸತ್ತು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಏನಕ್ಕಪ್ಪ ಸ್ಥಾಪನೆ ಮಾಡ್ತಾರೆ, ಇದರ ಕೆಲಸ ಏನು ಅಂತಂದರೆ ಯೂನಿವರ್ಸಿಟಿಗಳನ್ನು ಗುರುತಿಸೋದು ದೇಶದಾದ್ಯಂತ, ಕಾಲೇಜ್ಗಳಿಗೆ ಹಣ ಸಹಾಯವನ್ನು ಮಾಡೋಂಥ ಕೆಲಸ ಆಗಿರ್ಬೋದು, ಅಥವಾ ಉನ್ನತ ಶಿಕ್ಷಣದ ಗುಣಮಟ್ಟಕ್ಕೆ ಒಂದು ಕಾಯ್ದುಕೊಳ್ಳೋದು, ಅಥವಾ ಆ ಉನ್ನತ ಶಿಕ್ಷಣನ ಹೆಂಗೆ ಕಾಯ್ಕೋಬೇಕು ಅನ್ನೋದನ್ನು ಕೆಲಸ ಮಾಡೋವಂಥದ್ದು, ಒಂದು ಕಾಲೇಜ್ಗಳ ಮೇಲೆ ನಿಯಮ ನಿಯಂತ್ರಣ ಇವನ್ನೆಲ್ಲನೂ ಕೂಡ ರೂಪಿಸೋದು ಈ UGCಯ ಕೆಲಸ ಆಗಿರುತ್ತೆ. ಹಾಗಾಗಿ UGC ತಕ್ಕೊಳ್ಳೋಂಥ ಒಂದೊಂದು ನಿರ್ಧಾರನೂ ಕೂಡ ದೇಶದ ಎಲ್ಲ ಕಾಲೇಜು ಯೂನಿವರ್ಸಿಟಿಗಳಿಗೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಮೊದಲಾಗಾದ್ರೆ ಏನು ಕಾನೂನು ಇರಲಿಲ್ವಾ, ಈ ಥರ ನಿಯಂತ್ರಣ ಮಾಡೋಕ್ಕೆ ಬೇರೆ ಇನ್ಯಾವುದೋ ಕಾನೂನು ಇರಲಿಲ್ವಾ ಅಂತ ಹೇಳೋದಾದರೆ, ಸೊ ಇದಕ್ಕೂ ಮುಂಚೆ ಏನಪ್ಪ ಇತ್ತು ಅಂತಂದರೆ 2012ರಲ್ಲಿ UGC ಈಕ್ವಿಟಿ ರೆಗ್ಯುಲೇಷನ್ ಅನ್ನೋದೊಂದಿತ್ತು. ಸೊ ಈಗ ನಾವು ಏನು UGC ಬಿಲ್ ಅಂತ ಕರಿತಾ ಇದ್ದೀವಲ್ಲ, ಆ್ಯಕ್ಚುಲಿ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು ಅಥವಾ ಕ್ಯಾಸ್ಟ್ ಬಯಾಸ್ಡ್ ಏನಾದರೂ ತೊಂದರೆ ಆಯಿತು ಅಂತಂದರೆ ಅದರ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಒಂದು ಬಿಲ್ಲು. ಹಂಗಾಗಿ ಇದು UGC ಅವರು ಮಾಡಿರೋದಕ್ಕೆ ಇದನ್ನು UGC ಬಿಲ್ ಅಂತ ಕರಿತಾ ಇದ್ದೀವಿ. ಸೊ ಮೊದಲಿದ್ದದ್ದು ಯಾವುದು ಅಂತಂದರೆ UGC ಈಕ್ವಿಟಿ ರೆಗ್ಯುಲೇಷನ್ಸ್ 2012 ಇತ್ತು. ಸೊ ಆದರೆ ಅಲ್ಲಿದ್ದಂಥ ದೊಡ್ಡ ಸಮಸ್ಯೆಗಳು ಯಾವ್ಯಾವುದು ಅಂತಂದರೆ ಸ್ಪಷ್ಟವಾದ ವ್ಯಾಖ್ಯಾನ ಇರಲಿಲ್ಲ. ಅಂತಂದರೆ ಈಕ್ವಿಟಿಗೋಸ್ಕರ ಕಾಲೇಜುಗಳು ದೂರನ್ನು ಇಗ್ನೋರ್ ಮಾಡ್ತಾ ಇತ್ತು. ಅಂತಂದರೆ ಯಾವುದಾದ್ರೂ ಒಂದು ಹುಡುಗರು ಏನಾದರೂ ನನಗೆ ಈ ಥರ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಕ್ಯಾಸ್ಟು ಅಥವಾ ಹೆಸರು ಅಥವಾ ಲಿಂಗದ ಮೇಲೆ ಅಥವಾ ಯಾವುದಾದ್ರೂ ಒಂದು ಊರಿನ ಮೇಲೆ ಈ ಥರ ನನಗೆ ಆಗ್ತಾ ಇದೆ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತು ಅಂತಂದರೆ ಅದನ್ನು ಇಗ್ನೋರ್ ಮಾಡ್ತಾ ಇದ್ರಂತೆ. ಆಮೇಲೆ ಇದಕ್ಕೆ ಸಮಯ ಮಿತಿ ಇರಲಿಲ್ಲ. ಅಂದರೆ ಆಕ್ಷನ್ ಯಾವಾಗ ತಗೋತಾರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅಂತಂದರೆ ಅದು ಕರೆಕ್ಟಾಗಿ ಇರಲಿಲ್ಲ. ಆಮೇಲೆ ಕಾಲೇಜು ಮುಖ್ಯಸ್ಥರ ಮೇಲೆ ಅಂಥದ್ದೇನು ದೊಡ್ಡ ಜವಾಬ್ದಾರಿ ಇರಲಿಲ್ವಂತೆ. ಸೊ 2019ರಿಂದ 2024ವರೆಗೆ SC ST OBC ವಿದ್ಯಾರ್ಥಿಗಳ ಮೇಲಿನ ಡಿಸ್ಕ್ರಿಮಿನೇಷನ್ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಆ್ಯಂಡ್ ಜೊತೆಗೆ ಕೆಲವು ಆತ್ಮಹತ್ಯೆ ಪ್ರಕರಣಗಳು ಕೂಡ ದೇಶವನ್ನು ಬೆಚ್ಚಿ ಬೀಳಿಸಿರುತ್ತೆ. ಇದರಿಂದ ಏನು ಮಾಡುತ್ತೆ, ಸರ್ಕಾರ ಮತ್ತು UGC ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಸೊ ಯಾರ ಥ್ರೂಯಿಂದ, ಕೋರ್ಟ್ ಥ್ರೂಯಿಂದ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಕಾಲೇಜ್ಗಳಲ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ತಡೆಯೋಕ್ಕೆ ಒಂದು ಕಠಿಣವಾದಂಥ ನಿಯಮವನ್ನು ನೀವು ತರಬೇಕು. ಆ್ಯಂಡ್ ಜೊತೆಗೆ ಗೈಡ್ಲೈನ್ಸ್ ಮಾತ್ರ ನೀವು ಮಾಡ್ತು ಅಂತಂದರೆ ಸಾಕಾಗಲ್ಲ, ಅಕೌಂಟಬಿಲಿಟಿ ಇರಬೇಕು. ಅಂದರೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ಹೊಣೆ ಯಾರು ಅನ್ನೋದಿರಬೇಕು. ಇನ್ಸ್ಟಿಟ್ಯೂಷನ್ಗಳೇ ಇದಕ್ಕೆ ಹೊಣೆ ಹೊತ್ಕೋಬೇಕು. ಈ ಥರದ್ದು ಯಾವುದಾದ್ರೂ ಒಂದನ್ನು ನೀವು ಮಾಡಿ ಅಂತಂದ್ಬಿಟ್ಟು ಪ್ರೆಷರನ್ನು ತರಿಸುತ್ತೆ. ಸೊ ಈ ಅಬ್ಸರ್ವೇಷನ್ ನಂತರನೇ UGC ಏನು ಮಾಡುತ್ತೆ, ಹೊಸದಾಗಿ ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ಸ್ 2026 ತರುತ್ತೆ. ಏನೇನಿದೆ ಅಂತ ಕೇಳೋದಾದರೆ, ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಈ UGC ಬಿಲ್ 2026 ಬರಬೇಕು. ಆ್ಯಂಡ್ ಜಾತಿ, ವರ್ಗ, ಲಿಂಗ, ಅಂಗವೈಕಲ್ಯತೆ ಇದರೆಲ್ಲದರ ಆಧಾರದ ಮೇಲೆ ಯಾವುದಾದ್ರೂ ಭೇದ ಭಾವ ಆದರೆ ಕಾನೂನುಬದ್ಧವಾದಂಥ ಒಂದು ತಡೆಯ ಪ್ರಯತ್ನ ಆಗಬೇಕು. ಆ ವ್ಯವಸ್ಥೆನೇ ಈ ಬಿಲ್ ಆಗಿರುತ್ತೆ. ಈ ಬಿಲ್ಲು 2012ರ ನಿಯಮಗಳನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಾ ಇದೆ. ಆ್ಯಂಡ್ ಹೊಸ ಸ್ಟ್ರಿಕ್ಟ್ ಸಿಸ್ಟಮನ್ನು ತರ್ತಾ ಇದೆ. ಅದ್ರ ಜೊತೆಗೆ ಕಾಲೇಜಿನ ಆಡಳಿತ ವ್ಯವಸ್ಥೆನ ಏನು ಮಾಡುತ್ತೆ, ನೇರವಾಗಿ ಹೊಣೆಗಾರನ್ನಾಗಿ ಇಟ್ಬಿಡುತ್ತೆ. ಅಂದರೆ ನಾಳೆ ದಿನ ಯಾರಾದರೂ ಒಂದು ವಿದ್ಯಾರ್ಥಿಗೆ ಕಾಲೇಜಲ್ಲಿ ಏನಾದರೂ ಡಿಸ್ಕ್ರಿಮಿನೇಷನ್ ಆದರೆ, ಅವರ ಕ್ಯಾಸ್ಟಲ್ಲಾಗಿರ್ಬೋದು ಅಥವಾ ಅವರ ಜೆಂಡರಲ್ಲಾಗಿರ್ಬೋದು ಅಥವಾ ಅವ್ರ ಪ್ಲೇಸಲ್ಲಾಗಿರ್ಬೋದು, ಡಿಸ್ಕ್ರಿಮಿನೇಷನ್ ಆಗಿರಬೇಕು, ರ್ಯಾಗಿಂಗ್ ಅಲ್ಲ. ರ್ಯಾಗಿಂಗೇ ಸಪ್ರೇಟ್ ಆಗುತ್ತೆ. ಸೊ ರ್ಯಾಗಿಂಗ್ಗೆ ಅಂತಲೇ ಸಪ್ರೇಟ್ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ ಅಂತೆಲ್ಲ ಮಾಡ್ತಾರಲ್ಲ, ಆ ಥರದ್ದೊಂದು ಯೂನಿಟ್ ಇರುತ್ತೆ ಕಾಲೇಜಲ್ಲಿ. ಇದು ಡಿಸ್ಕ್ರಿಮಿನೇಷನ್ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಒಂದು ಬಿಲ್ ಆಗಿರುತ್ತೆ. UGC ಬಿಲ್ 2026ನ ಹೊಸ ನಿಯಮಗಳು ಏನಪ್ಪ ಹೇಳುತ್ತೆ ಅಂತಂದರೆ, ಯಾರ್ಯಾರಿಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳೋದಾದರೆ, ಇದರಲ್ಲಿ SC ST OBC ವುಮೆನ್ ಮತ್ತು ಅಂಗವೈಫಲ್ಯ ಅಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಇದರ ಅಡಿನಲ್ಲಿ ರಕ್ಷಣೆ ಸಿಗ್ತಾ ಇದೆ.
ಈಕ್ವಲ್ ಆಪರ್ಚುನಿಟಿ ಸೆಂಟರ್ಗಳನ್ನು ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಓಪನ್ ಮಾಡಬೇಕಾಗಿರೋದು ಕಡ್ಡಾಯ ಅಂತ ಹೇಳ್ತಾ ಇದೆ. ಅದರಲ್ಲಿ ದೂರುಗಳನ್ನು ಕಂಪಲ್ಸರಿ ಸ್ವೀಕರಿಸಬೇಕು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೂಡ ಹೇಳ್ತಾ ಇದೆ. ಆ್ಯಂಡ್ ಜೊತೆಗೆ ದೂರು ಸ್ವೀಕರಿಸಿದಂಥ 15 ದಿನಗಳ ಒಳಗಡೆ ಆ ಕೇಸ್ನ ಏನು ಮಾಡಿದ್ರಿ ಅನ್ನೋದನ್ನು ಕೂಡ ರಿಪೋರ್ಟ್ನ ಮಾಡಬೇಕಾಗಿರುತ್ತೆ. ಇದ್ರ ಮೊದಲು ಏನು ಮಾಡ್ತಾಯಿತ್ತು ಅಂತಂದರೆ ಕಾಲೇಜ್ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಸುಮ್ಮನೆ ಆಗ್ತಾಯಿದ್ರು, ಅದಾದಮೇಲೆ ಕೂಲ್ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಇದು ಏನಾದರೂ ಈ ಕಾನೂನು ಬಂತು ಅಂತಂದರೆ ಅದೊಂದು ಸ್ವಲ್ಪ ಇನ್ನು ಸ್ಟ್ರಿಕ್ಟಾಗಿ ಆಗೋಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಕಾಲೇಜ್ ಇದನ್ನೆಲ್ಲ ನಿಯಮಗಳನ್ನ ಪಾಲಿಸಲಿಲ್ಲ ಅಂತಂದರೆ UGC ರೆಕಗ್ನೈಸೇಷನ್ನಿಂದ ಆ ಕಾಲೇಜನ್ನು ರದ್ದು ಕೂಡ ಮಾಡ್ಬೋದಂತೆ. ಸೊ ಈಗ ಈ ಒಂದು UGC ಬಿಲ್ಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಪ್ರತಿ ಕಾಲೇಜಲ್ಲಿ ಒಂದು ಈಕ್ವಿಟಿ ಕಮಿಟಿ ಅನ್ನೋದನ್ನು ಮಾಡ್ತಾರೆ. ಸೊ ಅದರಲ್ಲಿ ಕಾಲೇಜು ಮುಖ್ಯಸ್ಥ ಯಾರು ಇರ್ತಾರೋ ಅಥವಾ ಯೂನಿವರ್ಸಿಟಿ ಮುಖ್ಯಸ್ಥರು ಯಾರು ಇರ್ತಾರೋ ಅವರು ಅಧ್ಯಕ್ಷರಾಗ್ತಾರೆ. ಇನ್ನು ಅದರಲ್ಲಿ SC ST OBC ಮಹಿಳೆ ಮತ್ತು ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಸದಸ್ಯರಿರ್ತಾರಲ್ಲ ಅವರು ಕಡ್ಡಾಯವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋದು ಇದರಲ್ಲೇನೆ. ಸೊ ಡಿಸ್ಕ್ರಿಮಿನೇಷನ್ ಯಾರಿಂದ ಆಗುತ್ತೆ? ದೊಡ್ಡವರಿಂದ ಅಥವಾ ಅಪ್ಪರ್ ಕ್ಯಾಸ್ಟ್ ಅವರಿಂದ ಆಗುತ್ತೆ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಹೆಣ್ಣಿನ ಮೇಲೆ ಮಾಡೋದಾಗಿರ್ಬೋದು, ನೀನು ಹೆಣ್ಣು ಅಂತ ಮಾಡೋದಾಗಿರ್ಬೋದು, ಅಥವಾ ನೀನು ಅಂಗವಿಕಲ ಅಂತ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡ್ತಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಈಗ ಇದರಲ್ಲಿ ಹೆಣ್ಣುಮಕ್ಕಳು ಕೂಡ ಸೇರಿರೋದ್ರಿಂದ ಮೇ ಬಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈಗ ಭಯ ಆಗಿರೋದೇನು ಅಂತಂದರೆ ಇದನ್ನು ಎಲ್ಲಾದರೂ ಮಿಸ್ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳ ಜೀವನ ಹಾಳಾಗ್ಬಿಡುತ್ತಲ್ಲ ಅನ್ನೋದೊಂದು ಕೂಗು ಇಡೀ ದೇಶದಲ್ಲಿ ಕೂಗ್ತಾ ಇದೆ. ಸೊ ಇದೇನಪ್ಪ ಅಂತಂದರೆ ಕಂಪ್ಲೇಂಟ್ ಬಂದದ್ದು 24 ಗಂಟೆ ಒಳಗಡೆ ಏನು ಮಾಡಬೇಕಂತೆ, ಆಕ್ಷನ್ನ ತಗೋಬೇಕಂತೆ. 15 ವರ್ಕಿಂಗ್ ಡೇಸ್ ಒಳಗಡೆ ರಿಪೋರ್ಟನ್ನು ಕೊಡಬೇಕು ಅಂತಲೂ ಕೂಡ ಹೇಳ್ತಾ ಇದೆ. ಇದೆಲ್ಲ ಕರೆಕ್ಟಾಗಿದೆ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಜನಗಳಿಗೆ ಭಯ ಆಗ್ತಾ ಇರೋದು, ಇದೇನಾದರೂ ಬಂತು ಅಂತಂದರೆ ಸುಳ್ಳು ಕೇಸ್ಗಳು ಜಾಸ್ತಿ ಆಗ್ಬೋದಾ, ವಿದ್ಯಾರ್ಥಿಗಳ ನಡುವೆ ಜಗಳ ಆಗ್ಬೋದಾ ಅಂತ ಈ ಥರದ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಡೀತಾ ಇದೆ. ಇನ್ನು 24/7 ಹೆಲ್ಪ್ಲೈನು ಮತ್ತು ಒಂದು ಆನ್ಲೈನ್ ಪೋರ್ಟಲ್ನ ಕೂಡ ತೆಗಿಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾವಾಗ ಬೇಕಾದರೂ ದೂರು ಕೊಡ್ಬೋದು, ಒತ್ತಡ ಇರಬಾರ್ದು, ಭಯ ಇರಬಾರ್ದು ಅಂತ. ಎಕ್ಸಾಂಪಲ್ ಯಾಕೆ ಇದನ್ನು ಇಟ್ಟಿರ್ಬೋದು ಅಂತ ಹೇಳೋದಾದರೆ, ಇನ್ ಕೇಸ್ ಒಂದು ಹುಡುಗ ಒಂದು ಹಾಸ್ಟೆಲಲ್ಲಿ ಇರ್ತಾನೆ, ಹುಡುಗನೋ ಹುಡುಗಿನೋ ಒಂದು ಹಾಸ್ಟೆಲಲ್ಲಿ ಇರ್ತಾರೆ, ಅಲ್ಲೇನಾದರೂ ಅವ್ರಿಗೊಂದು ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತಂದರೆ ಬೆಳಗ್ಗೆ ನೀವು ಬರೋವರೆಗೂ ಕೂಡ ಅವ್ರಿಗೆ ದೂರು ಕೊಡೋಷ್ಟಕ್ಕೆ ಭಯ ಇರುತ್ತೆ ಅಥವಾ ಬರೋಕ್ಕಾಗಿರಲ್ಲ. ಈ ಥರದ ಸಿಚುವೇಷನ್ಗಳಲ್ಲಿ 24/7 ಆನ್ಲೈನ್ ಪೋರ್ಟಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕಿದು ಹೆಂಗಾಗುತ್ತೆ ಅಂತ. ಬಟ್ ಇದೇನಾಗ್ತಿದೆ ಅಂತಂದರೆ ಡೈರೆಕ್ಟ್ ಅಕೌಂಟಬಿಲಿಟಿ, ಡಿಸ್ಕ್ರಿಮಿನೇಷನ್ ಇನ್ ಕೇಸ್ ಏನಾದರೂ ಒಂದು ಕಾಲೇಜು ಯೂನಿವರ್ಸಿಟಿಲಿ ಆಯಿತು ಅಂತಂದರೆ ಆ ಕಾಲೇಜಿನ ಹೆಡ್ಡು ನೇರವಾಗಿ ಹೊಣೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನನ್ನ ಪ್ರಕಾರ ರ್ಯಾಗಿಂಗ್ ವಿಚಾರದಲ್ಲೂ ಕೂಡ ಅಕೌಂಟಬಿಲಿಟಿನ ಮಾಡಬೇಕು ಕಾಲೇಜವ್ರನ್ನ. ಈಗೇನು ಡಿಸ್ಕ್ರಿಮಿನೇಷನಲ್ಲಿ ಮಾಡ್ತಾ ಇದ್ದಾರೋ ಆ ಥರ ಕಾಲೇಜವರನ್ನು ರ್ಯಾಗಿಂಗ್ ವಿಚಾರದಲ್ಲೂ ಮಾಡಬೇಕು. ಯಾಕೆ ಅಂತಂದರೆ ರ್ಯಾಗಿಂಗಿಂದನೂ ಕೂಡ ವರ್ಷಗಟ್ಟಲೆ ಎಷ್ಟೋ ಹುಡುಗರುಗಳ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸೊ ಅದು ಆಗಬೇಕು. ಈ ವಿಚಾರ ಇದೆಯಲ್ಲ, ಇದರಲ್ಲಿ ನನಗೊಂದಿಷ್ಟ ಏನಾಗಿದೆ ಅಂತಂದರೆ, ನಿಮಗೆ ಯಾರಾದರೂ ಮೇಸ್ಟ್ರು ಮಾಡಿದ್ರೂ ಕೂಡ ಅವ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಇನ್ ಕೇಸ್ ಮೇಸ್ಟ್ ಏನಾದರೂ ನಿಮಗೆ ಕ್ಯಾಸ್ಟ್ ಬಯಾಸ್ಡು ಆಳು ಮುಳು ಅದೆಲ್ಲ ಮಾಡ್ತು ಅಂತಂದರೆ ಅದರಲ್ಲೂ ಕೂಡ ಕೊಡ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ, ಇದ್ರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರ್ತಾ ಇದೆ. ನಾನು ನಿಮಗೆ ನ್ಯೂಟ್ರಲ್ ಆಗಿ ಮಾತಾಡ್ತೀನಿ, ಬಯಾಸ್ಡ್ ಆಗಿ ಮಾತಾಡಲ್ಲ, ಅಥವಾ ಯಾವುದೋ ಒಂದು ಕಡೆ ಮಾತಾಡೋಕ್ಕಾಗಲ್ಲ. ಯಾಕಂತಂದರೆ ಇದೆಲ್ಲ ಸೆನ್ಸಿಟಿವ್ ಕೇಸು. ಇದ್ದಂಗೆ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಸೊ ಇದು ಬಂದರೆ ಪಾಸಿಟಿವ್ ವಿಚಾರಗಳು ಏನೇನಾಗುತ್ತೆ, ಹೌದು ಈಗ ಎಷ್ಟೋ ಕಡೆ ಅನ್ಯಾಯ ನಡೆಯಲ್ವಾ, ಡಿಸ್ಕ್ರಿಮಿನೇಷನ್ ನಡೆಯಲ್ವಾ ಅಂತಲೂ ಹೇಳೋಕ್ಕಾಗಲ್ಲ, ಖಂಡಿತ ನಡೆಯುತ್ತೆ. ಇನ್ ಕೇಸ್ ಆ ಥರ ಪಾಪ ನಿಜವಾಗ್ಲೂ ನಡೆದ್ರೆ SC ST OBC ಕ್ಯಾಟಗರಿ ಅಥವಾ ಹೆಣ್ಣುಮಕ್ಕಳಿಗೆ ಅಥವಾ ಅಂಗವಿಕಲರಿಗೆ ನಡೆದ್ರೆ ಅದರಿಂದ ಅಂದರೆ ಈ ಒಂದು UGC ಬಿಲ್ಲಿಂದ ಏನೇನು ಬೆನಿಫಿಟ್ ಆಗುತ್ತೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಗ ಸಿಗುತ್ತೆ, ಕಾಲೇಜುಗಳು ಕೇರ್ಲೆಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಯೂನಿಫಾರ್ಮ್ ಆದಂಥ ರೂಲ್ಸ್ ಇರುತ್ತೆ, ಅಂದರೆ ಈಕ್ವಲ್ ರೂಲ್ಸ್ ಇರುತ್ತೆ ಇಡೀ ಇಂಡಿಯಾ ಫುಲ್ಲು. ಒಂದು ಸೇಫರ್ ಕ್ಯಾಂಪಸ್ ಎನ್ವೈರ್ನಮೆಂಟ್ನ ಖಂಡಿತವಾಗ್ಲೂ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೀಗಲ್ ಬ್ಯಾಕಿಂಗ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇದೊಂಥರ ಈ ಶೋಷಿತ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ಆದರೆ ಜನ ಇಲ್ಲಿ ಅಪೋಸ್ ಮಾಡ್ತಾ ಇರೋದು ಯಾಕೆ ಅಂತಂದರೆ, ನಿಮಗೆ ಗೊತ್ತು ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ಕಾನೂನು ಇದೆ ಅಂತಂದರೆ ಆ ಕಾನೂನಿಂದ ಎದುರುಗಡೆ ಇರೋನಿಗೆ ಹೆಂಗೆ ತೊಂದರೆ ಮಾಡಬೇಕು ಅನ್ನೋದು ಕೂಡ ಒಂದಷ್ಟು ಜನಗಳಿಗಿರುತ್ತೆ. ಈಗ ಎಕ್ಸಾಂಪಲ್ ನಾವು ನೋಡ್ಬೋದು, ಈಗ SC ST ಆ್ಯಕ್ಟಲ್ಲಿ ಎಷ್ಟೋ ಸುಳ್ಳು ಕೇಸ್ಗಳು ನಡೆಯುತ್ತೆ. ಅಂದರೆ ಜಾತಿ ನಿಂದನೆ ಕೇಸ್ಗಳನ್ನ ಸುಮ್ಮನೆ ಹಾಕ್ಸೋದು, ಹೆದರಿಸೋದು, ಈ ಥರ ಮಾಡೋರು ಕೂಡ ಇದ್ದಾರೆ. ನಮಗೆ ಶೋಷಣೆ ಆಗ್ತಾ ಇದೆ ಅಂತ ಪಾಪ ನಿಜವಾಗಿ ಹೇಳ್ಕೊಳ್ಳೋಂಥ ವಿದ್ಯಾರ್ಥಿಗಳಿಗೆ ಇಂಥವ್ರು ಮಾಡೋಂಥ ಕೆಲಸದಿಂದ ಏನಾಗ್ತಿದೆ, ಇವತ್ತು UGCಗೆ ಇಡೀ ಭಾರತದಾದ್ಯಂತ
ವಿವಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಹೇಳ್ತಾ ಇರೋದು ಸಿಂಪಲ್ ಕಾನ್ಸೆಪ್ಟಲ್ಲಿ ಹೇಳ್ತಾ ಇದ್ದಾರೆ, ಡಿಸ್ಕ್ರಿಮಿನೇಷನ್ ಡೆಫಿನೇಷನ್ನು ತುಂಬ ಬ್ರಾಡಾಗಿ ಕೊಡ್ತಾ ಇದ್ದೀರಾ. ಆ್ಯಂಡ್ ಜೊತೆಗೆ ಫಾಲ್ಸ್ ಕಂಪ್ಲೇಂಟು ಮಿಸ್ಯೂಸ್ ಆಗ್ಬೋದು, ಅದು ವಿದ್ಯಾರ್ಥಿಗಳ ಜೀವನನೇ ಹಾಳು ಮಾಡ್ಬೋದು. ಈಗ ಏನೋ ಹೊಟ್ಟೆ ಕಿಚ್ಚಿಗೆ ಒಬ್ಬ ಸುಮ್ಮನೆ ಏನೋ ಒಂದು ಹೇಳ್ತಾನೆ, ಅಟ್ಲೀಸ್ಟ್ ಹಳೆ ಕಾನೂನಲ್ಲಿ ಕಾಲೇಜ್ ಲೆವೆಲಲ್ಲೇ ಅದು ಮೇಂಟೈನ್ ಆಗ್ತಾ ಇತ್ತು. ಈಗ ಇದು ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಆ ಹುಡುಗಂಗೆ ಸ್ಟ್ರಿಕ್ಟಾಗಿ ಏನಾದರೂ ಮಾಡ್ತು ಅಂತಂದಾಗ ಈ ಥರ ಮಿಸ್ಯೂಸ್ ಮಾಡ್ಕೊಂಡಾಗ ಏನು ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಇವತ್ತು ಬೈಕಾಟ್ ಮಾಡಬೇಕು, ಅದನ್ನು ಬಿಡಬಾರ್ದು ಅಂತ ಒಂದಷ್ಟು ಕೂಗ್ತಾ ಇದೆ. ಇನ್ನು ಕಾಲೇಜ್ಗಳ ಮೇಲೆ ಏನು ಅಂತಂದರೆ ಎಕ್ಸೆಸಿವ್ ಕಂಟ್ರೋಲ್ ಮಾಡಿಬಿಡ್ತಾರೆ UGC ಅವರು. ಸೊ ಕಾಲೇಜವರು ಕೂಡ ಒಂದಷ್ಟು ಜನ ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಮೇಲೆ ಹೊರೆ ಬಂದ್ಬಿಡುತ್ತಲ್ಲ ಅಂತ. ಈಗ ಯಾರಿಗೂ ಹೊರೆ ತಗೊಳಕ್ಕೆ ಇಷ್ಟ ಇರಲ್ಲ, ನಿಮಗೆ ಗೊತ್ತು. ನಮ್ಮ ಹತ್ರ ಫೀಸ್ ತಗೊಳಕ್ಕೆ ರೆಡಿ ಇರ್ತಾರೆ, ಆದರೆ ಯಾರು ಹೊಣೆ ತಗೊಳಕ್ಕೆ ರೆಡಿ ಇರಲ್ಲ. ಪಾಪ ಅಂತಂಥ ಮಕ್ಕಳುಗಳು ಸೂಸೈಡ್ ಮಾಡ್ಕೊತವೆ. ಯಾವುದರಿಂದ? ಈ ಕಾಲೇಜವ್ರು ಕೊಡೋಂಥ ಎಜುಕೇಷ್ನಲ್ ಪ್ರೆಷರಿಂದ. ಆ್ಯಕ್ಚುಲಿ ಅದಕ್ಕೊಂದು ಸಪ್ರೇಟಾಗಿ ಕಾನೂನು ತರ್ಬೋದು, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಈಗ ಹಂಗಂತಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿರೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಇದು ಮಿಸ್ಯೂಸ್ ಆದರೆ ತೊಂದರೆ ಆಗುತ್ತೆ ಅನ್ನೋದೊಂದು ವಿಚಾರನ ನಾವು ತಿಳ್ಕೋಬೇಕು. ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಕೂಡ ಆಗೋಂಥ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಎಕ್ಸಾಂಪಲ್, ಯಾರೋ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಅವನು ಅಪ್ಪರ್ ಕ್ಯಾಸ್ಟಲ್ಲಿದ್ದ, ಅವ್ನ ನಾಯಕತ್ವ ಗುಣ ಇದೆ, ಎಲ್ಲ ಕಡೆ ಸಖತ್ತಾಗಿ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ನಾವೆಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ ಈ ಸಂಘ ಆಳು ಮುಳು ಎಲ್ಲ ಬರ್ತಾ ಇತ್ತು. ಸೊ ಅವಾಗ ಒಂದು ಬ್ಯಾಕಿಂಗ್ ಸಪೋರ್ಟ್ ಥರ ಇತ್ತು ಆ ಟೈಮಲ್ಲಿ, ಆಯಿತಾ. ನಮ್ಮ ಟೈಮ್ ಬಿಡಿ, ನಮ್ಮ ಟೈಮ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗೆಲ್ಲ ಒಂದು ಸ್ವಲ್ಪ ತುಂಬ ಪೊಲಿಟಿಕಲ್ ಬಯಾಸ್ಡ್ ಆಗಿಬಿಟ್ಟಿದೆ. ಸೊ ಈಗ ಇವತ್ತಿನ ಜಗತ್ತಿಗೆ ಯೋಚನೆ ಮಾಡ್ತು ಅಂತಂದರೆ, ಈಗಲೇ ಎಷ್ಟೋ ಹುಡುಗರುಗಳನ್ನ ಪೊಲಿಟಿಕಲ್ಲಾಗಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅವರನ್ನು ಜೀವನನೇ ಹಾಳು ಮಾಡೋಂಥ ಪ್ರಯತ್ನ ಎಷ್ಟೋ ಸಂಘಟನೆಗಳು ಮಾಡ್ತಾ ಇದೆ. ಆ ಥರ ಈ ಕಾನೂನು ಬಂದಾಗ ಏನು ಮಾಡ್ಬೋದು ಅಂತಂದರೆ, ಈಗ ಯಾರೋ ಒಬ್ಬ ಅಪ್ಪರ್ ಕ್ಯಾಸ್ಟಲ್ಲಿರೋನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಂದಾಗ ಇದನ್ನು ಒಂದು ಅಸ್ತ್ರವಾಗಿ, ಕೆಟ್ಟ ಅಸ್ತ್ರವಾಗಿ ಬಳಸ್ಕೊಳ್ಳೋಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ನಮ್ಮ ಭಾರತದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈ ಕಡೆ ಒಂದು ಒಳ್ಳೆಯದೂ ಆಗಬೇಕು ಅಂತ ಒಂದು ಯಾವುದಾದ್ರೂ ಒಂದು ಕಾನೂನನ್ನು ತಗೊಂಬಂದರೆ ಅದನ್ನು ಕೆಟ್ಟದಾಗಿ ಹೆಂಗೆ ಪ್ರೇರೇಪಣೆ ಮಾಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಕು ಅನ್ನೋ ಜನಗಳು ಇವತ್ತು ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಂತ ಈ ಕಾನೂನು ಬೇಡವಾ ಅಂತ ನನ್ನನ್ನು ಕೇಳೋದಾದರೆ, ಈ ಕಾನೂನು ಬೇಕು ಆ್ಯಕ್ಚುಲಿ. ಯಾಕೆಂತಂದರೆ ಡಿಸ್ಕ್ರಿಮಿನೇಷನ್ ನಡೀತಾ ಇಲ್ಲ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ, ಬಾಯ್ಬಿಟ್ಟು ನಡೀತಾ ಇದೆ. ಆದರೆ ಸುಳ್ಳು ಕೇಸ್ ಆಗ್ತು ಅಂತಂದರೆ ಏನು ಮಾಡೋದು ಮೇಲ್ವರ್ಗದ ಹುಡುಗರು? ಈ ಥರದ್ದು ಕಂಡೀಷನ್ಸು ಇದೆ. ಅದನ್ನೇ ನಾನು ಹೇಳಿದ್ದು, ಈ ವಿಚಾರನ ಹೆಂಗಪ್ಪ ಮಾತಾಡೋದು? ಈಗ ನಾನೇನಾದರೂ ಒಂದು ಕಡೆ ಹಿಂಗೆ ಮಾತಾಡ್ತು ಅಂತಂದರೆ ಈ ಕಡೆ ಇರೋರು ಬೈತಾರೆ, ಹಿಂಗೆ ಮಾತಾಡಿದ್ರೆ ಈ ಕಡೆ ಇರೋರು ಬೈತಾರೆ. ಎಷ್ಟೋ ದಿನದಿಂದ ನೀವು ಪ್ರೆಷರ್ ಆಗ್ತಾನೇ ಇದ್ದೀರಾ, ವೀಡಿಯೋ ಮಾಡಿ ಅಂತ. ಇದನ್ನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೇ 4-5 ದಿನ ಟೈಮ್ ಬೇಕು. ಯಾಕೆ ಹೇಳಿ? ಸೆನ್ಸಿಟಿವ್ ವಿಚಾರ. ನೀವೇನೋ ಕಮೆಂಟ್ ಮಾಡಿ ಪುಸಲಾಯಿಸ್ಬಿಡ್ತೀರಾ, ಅದಾದಮೇಲೆ ನಾವೇನಾದರೂ ಅರ್ಜೆಂಟಲ್ಲಿ ಮಾತಾಡ್ಬಿಟ್ರೆ ನಮ್ಮ ಕತೆ ಮೇಲಕ್ಕೆ ಸೇರಿಸ್ಬಿಡ್ತಾರೆ. ನಾವು ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ನಾವೇನಾದರೂ ಒಂದು ವಿಚಾರನ ಹೇಳಬೇಕು ಅಂತಂದರೆ ಲಕ್ಷಾನುಗಟ್ಟಲೆ ಜನ ನೋಡ್ತಾ ಇರ್ತಾರೆ. ಅದನ್ನು ಎಷ್ಟು ಸೆನ್ಸಿಟಿವ್ ಆಗಿ ಮಾತಾಡಬೇಕು, ಎಷ್ಟು ತೂಕವಾಗಿ ಮಾತಾಡಬೇಕು ಅನ್ನೋ ಯೋಚನೆನ ನಾವು ಮಾಡಬೇಕಾಗತ್ತೆ. ನಮ್ಮ ಪರಿಸ್ಥಿತಿಲಿ ನೀವಿತ್ತು ಅಂತಂದರೆ ಸ್ಟವ್ ಮೇಲೆ ನಾವು ಹಾಕೊಂಡು ಕೂತಂಗೆ ಅಷ್ಟೊಂದು ಉರಿತಾ ಇರುತ್ತೆ. ಸೊ ಅಷ್ಟು ಸುಲಭಕ್ಕಲ್ಲ. ಸೊ ಈ ವಿಚಾರ ಇಷ್ಟೆಲ್ಲ ಇದೆ. ಈ ಕಾನೂನು ಯಾವಾಗಪ್ಪ ಜಾರಿಗೆ ಆಗ್ಬೋದು ಅಂತಂದರೆ, ಈ 2026 ಇವಾಗ ಡ್ರಾಫ್ಟು ನೋಟಿಫಿಕೇಷನ್ ಎರಡೂ ಕೂಡ ಆಗಿದೆ. ಇನ್ನು ಪೇಸ್ಡ್ ಇಂಪ್ಲಿಮೆಂಟೇಷನ್ ಆಗಂಥ ಸಾಧ್ಯತೆ ಇದೆ. 2026 ಅಕಾಡೆಮಿಕ್ ಇಯರ್ನಿಂದ ಪೂರ್ಣವಾಗಿ ಜಾರಿಗೆ ಬರೋಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡೋಣ, ಇದು ಬಂದ ಮೇಲೆ ಏನು ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬರಬಹುದು ಅಂತ ಹೇಳ್ತಾ ಇದ್ದಾರೆ, ಅಥವಾ ಬರದೇ ಇದ್ರೂ ಕೂಡ ಇರ್ಬೋದು. ನನ್ನ ಪ್ರಕಾರ ಬರದೇ ಇರೋಕ್ಕೆ ಸಾಧ್ಯ ಇಲ್ಲ, ಬರುತ್ತಿದೆ, ಆ್ಯಕ್ಚುಲಿ ಬರುತ್ತೆ. ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನೊಂದು ಗೆಸ್ಸಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಬಂದರೆ ಒಳ್ಳೆ ರೀತಿಲಿ ಯೂಸ್ ಆದರೆ ನಿಜವಾಗ್ಲೂ ಯಾರಿಗೂ ಕೂಡ ತೊಂದರೆ ಇಲ್ಲ. ಫಾಲ್ಸ್ ಕಂಪ್ಲೇಂಟು ಕೂಡ ಆಗದೆ ಇರೋಂಗೆ ಸೇಫ್ ಗಾರ್ಡ್ ಮಾಡಬೇಕು. ಅಂದರೆ ಒಂದು ರೂಲ್ಸ್ ಇರಬೇಕು. ನೀನೇನಾದ್ರು ತಪ್ಪಾಗಿ ಕಂಪ್ಲೇಂಟ್ ಕೊಡ್ತು ಅಂತಂದರೆ ನಿನ್ನ ಮೇಲೂ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಆವಾಗ ಇದನ್ನು ಬಳಸೋಕ್ಕಿಂತ ಮುಂಚೆ, ಅಂದರೆ ತಪ್ಪಾಗಿ ಬಳಸೋಕ್ಕಿಂತ ಮುಂಚೆ 1,1000 ಸಲ ಯೋಚನೆ ಮಾಡ್ತಾರೆ. ಆವಾಗ ನಿಜವಾಗ್ಲೂ ಶೋಷಿತ ಯಾರಿರ್ತಾರೋ ಅವ್ರಿಗೆ ನ್ಯಾಯ ಸಿಗೋದಂತೂ 100% ಸತ್ಯ. ಇದರಿಂದ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಸೊ ನನ್ನ ಕೇಳೋದಾದರೆ, ಒಂದು ಅರ್ಥವಾದಂಥ ಚಾಕು ಇದು. ಇದರಿಂದ ಜೀವನನೂ ಕಟ್ಬೋದು. ಅಂದರೆ ನೀವು ತರಕಾರಿನೂ ಕಟ್ ಮಾಡ್ಬೋದು, ಈ ಕಡೆ ಕತ್ತುಗಳನ್ನು ಕಟ್ ಮಾಡ್ಬೋದು. ಅದು ಅವ್ರವ್ರು ಹೆಂಗೆ ಯೂಸ್ ಮಾಡ್ಕೋತಾರೋ ಅದ್ರ ಮೇಲೆ. ಬಟ್ ಇದು ಯಾರಿಗೂ ತೊಂದರೆ ಆಗದೇ ಇರಲಿ ಅಂತ ಭಾವಿಸ್ಕೊಳ್ತಾ, ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ. ಈ UGC ಬಿಲ್ಲು ಬಂದರೆ ಒಳ್ಳೆಯದಾ ಕೆಟ್ಟದಾ ಅಂತ ಕಮೆಂಟ್ ಬಾಕ್ಸ್ ಖಾಲಿ ಇದೆ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಕಂಟೆಂಟ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ಕಂಟೆಂಟ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಗಿತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ತರ್ತಾ ಮಾತಾಡುವ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿಕಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.